₹5 ತಿಂಡಿ, ₹10 ಊಟ, ಇನ್ನು ಮುಂದೆ ಕಷ್ಟನ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಿಗ್ತಾ ಇತ್ತು ₹5 ತಿಂಡಿ, ₹10 ಊಟ. ಮುಚ್ಚಿ ಹೋಗ್ತಾ ಇದೆಯಾ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನುವಂತ ಪ್ರಶ್ನೆ ಇದೆ. ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಪ್ರಶ್ನೆಗಳು ಬಂದಿತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ಸಿದ್ದರಾಮಯ್ಯನವರು ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಮತ್ತೊಮ್ಮೆ ಅದೇ ರೀತಿಯಾದಂಥ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ರಾಜ್ಯದ ಹಲವು ಕಡೆ ಇಂದಿರಾ ಕ್ಯಾಂಟೀನ್ಗೆ ಕಂಟಕ ಎದುರಾಗಿದೆ. 9 ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಾ ಇರುವಂತ ಗುತ್ತಿಗೆದಾರ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರಿಗೆ ಹಣವನ್ನ ನೀಡಿಲ್ಲ ಸರ್ಕಾರ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಕ್ಲೋಸ್ ಆಗುವಂತ ಸ್ಥಿತಿ ತಲುಪಿದೆ. ಯಾಕೆಂದ್ರೆ ಗುತ್ತಿಗೆದಾರರಿಗೆ ಅವರಿಗೆ ಕೊಡಬೇಕಾದಂತ ಬಾಕಿ ಹಣವನ್ನ ಕೊಟ್ರೆ ತಾನೇ ಅವರು ಮಾಡೋದು ಕೆಲಸವನ್ನ. ಆದ್ರೆ ಸರ್ಕಾರ ಕೊಡ್ತೇನೆ ಇಲ್ವಂತೆ. ಇದುವರೆಗೂ 4 ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ ಸರ್ಕಾರ. ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ ಕಾರ್ಮಿಕ ಇಲಾಖೆ ಮೌನವನ್ನು ವಹಿಸಿರುವಂತದ್ದು. 2 ವರ್ಷಗಳಿಂದ ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ಮೋಹನ್ ಮೋರೆ, ಧಾರವಾಡದ ಮಯೂರ ಆದಿತ್ಯ ಹೋಟೆಲ್ ಮಾಲೀಕ ಕಣ್ಣೀರನ್ನ ಹಾಕಿರುವಂಥದ್ದು. ಅಧಿಕಾರಿಗಳನ್ನ ಕೇಳಿ ಈಗ ಕೈ ಚೆಲ್ಲಿ ಕೂತಿದ್ದಾರೆ. ಗುತ್ತಿಗೆದಾರ ಕಾಂಗ್ರೆಸ್ ಯೋಜನೆ ಅಂತ ಕೈ ಚೆಲ್ಲಿ ಕೂತಿದ್ಯಾ ಬಿಜೆಪಿ ಸರ್ಕಾರ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ಸೋ ಬಿಜೆಪಿನೋ ಸ್ವಾಮಿ? ಆ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಊಟ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬಡವರು ಅಲ್ಲಿ ಹೋಗಿ ಊಟ ಮಾಡ್ಕೊಳ್ತಾರೆ. ಕೂಲಿ ಮಾಡುವಂಥವ್ರು ಊಟ ಮಾಡ್ಕೊಳ್ತಾರೆ, ಆಟೋ ಡ್ರೈವರ್ಗಳು ಊಟ ಮಾಡ್ತಾರೆ, ದಿನಗೂಲಿ ಕೆಲಸ ಮಾಡುವಂಥವ್ರು ಊಟ ಮಾಡ್ತಾ ಇದ್ದಾರೆ. ಅಷ್ಟು ಕಡಿಮೆ ದುಡ್ಡಲ್ಲಿ ಊಟ ಸಿಗ್ತಾ ಇದೆ. ಅಂಥ ಯೋಜನೆಗೂ ಕಲ್ಲು ಹಾಕಬೇಡಿ. ಒಂದು ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ, ಅವಕ್ಕೆಲ್ಲವಕ್ಕೂ ಕೂಡ ಕಲ್ಲು ಹಾಕಕ್ಕೆ ಹೋಗಬೇಡಿ. ಇಂಥದ್ದು ಬಡವರ ಒಂದು ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಮಾಡ್ತಾ ಇದೆ ಇಂದಿರಾ ಕ್ಯಾಂಟೀನ್. ಇಂಥದಕ್ಕೂ ಕೂಡ ಮಣ್ಣು ಹಾಕೋ ಕೆಲಸ ಮಾಡಬೇಡಿ. ಸುಮಾರು ವರ್ಷದಿಂದ ನಾವು ಇಂದಿರಾ ಕ್ಯಾಂಟೀನ್ 4 ವರ್ಷದಿಂದ ನಡೆಸುವಂತ ಬಂದಿದ್ದೇವೆ. ಸುಮಾರು ಅದರ ₹4.5 ಕೋಟಿ ಇನ್ನೂ ನಮಗೆ ಸರ್ಕಾರದಿಂದ ದುಡ್ಡು ಬರಬೇಕು. ಅದೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಕೋರ್ಟ್ ಆದೇಶ ಮಾಡಿತು. ಸರ್ಕಾರ ಕೋವಿಡ್ ಟೈಮ್ದಲ್ಲಿ ಸರ್ಕಾರ ಬಡ ಜನರಿಗಾಗಿ ಫ್ರೀ ಊಟ ಕೊಡಬೇಕು, ಫ್ರೀ ಮೀಲ್ಸ್ ಕೊಡಬೇಕು ಅಂತ ಹೇಳಿದ್ಕೊಳ್ಳೆ ನಾವು ಸುಮಾರು 1.5 ತಿಂಗಳಿಂದ ಫ್ರೀ ಎಲ್ಲರಿಗೂ ಡೈಲಿ ಒಂದೊಂದು ಕೌಂಟರ್ದಲ್ಲಿ 500, 600, 700 ಈ ಪ್ರಕಾರ ಊಟ ಕೊಟ್ಟು ಮಾಡಿದ ಬಿಲ್ 500. ಜನರು ಬಡ ಜನರು ಊಟ ಮಾಡ್ತಾ ಇದ್ದಾರೆ ಬಿಡು ಅಂತೇಳಿ ನಾವು ಕೊಟ್ಟಿದ್ದೇವೆ. ಇವತ್ತಿನವರೆಗೆ ಆ ಬಿಲ್ಲು ನಮಗೂ ಕೊಟ್ಟಿಲ್ಲ. ಓವರಾಲ್ ₹4.5 ಕೋಟಿ ಮಟ್ಟ ಬರಬೇಕು. ಇಂದಿರಾ ಕ್ಯಾಂಟೀನ್ ಊಟ ಸರ್ ಒಳ್ಳೆ ಕ್ವಾಲಿಟಿ ಊಟ ಐತಿ ಸರ್, ಒಳ್ಳೆ ಐತಿ, ಎಲ್ಲ ವ್ಯವಸ್ಥೆ ಐತಿ ಸರ್. ನಮ್ಗೆ ಮನೆಗೂ ಈ ಥರ ವ್ಯವಸ್ಥೆ ಸಿಗಲ್ಲ. ಆ ಥರ ವ್ಯವಸ್ಥೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಕ್ಲೀನಿಟಿ ಐತಿ, ಎಲ್ಲ ಫ್ರೆಶ್ ಐತಿ, ಯಾವುದೇ ಇಲ್ಲ. ಕಡಿಮೆ ರೇಟಲ್ಲಿ ₹10, ₹5 ಎಲ್ಲಿ ಊಟ ಸಿಗ್ತದೆ ಸರ್? ಎಲ್ಲೂ ಊಟ ಸಿಗಲ್ಲ. ₹10, ಇದು ಸರ್ 2 ವರ್ಷದ ದುಡ್ಡು ಬಂದಿಲ್ಲ ಅನ್ನೋದು ಸರ್. ದುಡ್ಡು ಕೊಡ್ಬೇಕು ಸರ್ ಸರ್ಕಾರ. ಇಂಥ ಗರೀಬರಿಗೆ ಮತ್ತೆ ಮಾಡಿದ್ರೆ ಗರೀಬರಿಗಾಗಿ ಸರ್ಕಾರ ಇದ್ದಿದ್ರೆ ಏನು ಶ್ರೀಮಂತರ ಪರವಾಗೈತಿ. ಅದಕ್ಕಾಗಿ ದುಡ್ಡು ಕೊಡಲೇಬೇಕು ಸರ್. ಇದು ವಿದ್ಯಾರ್ಥಿಗಳಿಗೆ, ಬಡವರಿಗೆ ಹೆಲ್ಪ್ ಐತಿ.